ಎಎನ್ಎಂಆರ್ ನ್ಯೂಸ್ಗೆ ಸ್ವಾಗತ. ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್ ವತಿಯಿಂದ ನಮ್ಮ ಎಲ್ಲಾ ಗ್ರಾಹಕರಿಗೆ ಗಣೇಶ ಚತುರ್ಥಿ ಹಬ್ಬದ ಶುಭಾಶಯಗಳು. ಹಬ್ಬದ ಪ್ರಯುಕ್ತ ನಮ್ಮಲ್ಲಿ ಎಲ್ಲಾ ಬಗೆಯ ಎಲೆಕ್ಟ್ರಾನಿಕ್ಸ್ ಮತ್ತು ಗೃಹ ಬಳಕೆಯ ವಸ್ತುಗಳ ಮೇಲೆ ಆಕರ್ಷಕ ಫಿನಾನ್ಸ್ ಸೌಲಭ್ಯದೊಂದಿಗೆ ಭಾರಿ ಡಿಸ್ಕೌಂಟ್ ನೀಡಲಾಗುತ್ತಿದೆ. ನಿಮ್ಮ ಮನೆಯನ್ನು ಮತ್ತಷ್ಟು ಸುಂದರಗೊಳಿಸಲು ನಗರದಲ್ಲಿ ನಂಬರ್ 1 ಶೋರೂಮ್ ಆದ ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್ಗೆ ಇಂದೇ ಭೇಟಿ ಕೊಡಿ. ಗುಣಮಟ್ಟದ ವಸ್ತುಗಳು, ಉತ್ತಮ ಸೇವೆ, ರಿಯಾಯಿತಿ ದರಗಳು ಹಾಗೂ ಉಚಿತ ಉಡುಗೊರೆ ಪಡೆಯಲು ಇಂದೇ ಭೇಟಿ ಕೊಡಿ. ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್, ಗಜಾನನ ಸರ್ಕಲ್, ಚಿಂತಾಮಣಿ. ಕಾಲ್ 8792453315. ಇಎಂಐ ಕಟ್ಟಲು ಸ್ನೇಹಿತಳನ್ನೇ ಕೊಲೆ ಮಾಡಿದ 4 ಆರೋಪಿಗಳ ಬಂಧನ. ಅರ್ಚನಾ ಎಂಬ 27 ವರ್ಷದ ಮಹಿಳೆ ನೆರೆಯ ಆಂಧ್ರಪ್ರದೇಶದ ಸತ್ಯಸಾಯಿ ಜಿಲ್ಲೆಯಿಂದ ಮದುವೆಯಾಗಿದ್ದು ಮಕ್ಕಳು ಇದ್ದರು. ಆಗಸ್ಟ್ 14ರಂದು ಸ್ನೇಹಿತರೊಂದಿಗೆ ಚಿಕ್ಕಬಳ್ಳಾಪುರದ ಈಶಾ ಫೌಂಡೇಶನ್ಗೆ ಹೋಗಿ ಮನೆಗೆ ಮರಳಲಿಲ್ಲ. ಆಗಸ್ಟ್ 17ರಂದು ಚಿಕ್ಕಬಳ್ಳಾಪುರ ಜಿಲ್ಲೆಯ ಗೌರಿಬಿದನೂರು ತಾಲೂಕಿನ ನಾಮಗೊಂಡ್ಲು ಗ್ರಾಮದ ಬಳಿ ಅವಳ ದೇಹ ಪತ್ತೆಯಾಗಿದ್ದು, ಪರಿಶೀಲನೆ ನಡೆಸಿದ ಪೊಲೀಸರು ಆ ದೇಹ ಅರ್ಚನದೆ ಎಂದು ಗುರುತಿಸಿದ್ದರು. ತನಿಖೆಯಲ್ಲಿ ಬೆಂಗಳೂರು ಮೂಲದ ಆಟೋ ಚಾಲಕ ರಾಕೇಶ್, ಅವನ ಗೆಳತಿ ನಿಹಾರಿಕಾ ಮತ್ತು ಅವಳ ಸ್ನೇಹಿತ ಅಂಜಲಿ ಸೇರಿದಂತೆ 4 ಆರೋಪಿಗಳ ಮೇಲೆ ಪ್ರಕರಣ ದಾಖಲಾಗಿದೆ. ತಪಾಸಣೆಯಲ್ಲಿ ತಿಳಿದು ಬಂದಿದ್ದು, ರಾಕೇಶ್ ಆರ್ಥಿಕ ಸಂಕಷ್ಟದಿಂದ ಬಳಲುತ್ತಿದ್ದನು ಮತ್ತು ತನ್ನ ಸಾಲ ತೀರಿಸಲು ಆ ಚಿನ್ನಾಭರಣಗಳನ್ನು ಕದಿಯಲು ಯೋಜನೆ ರೂಪಿಸಿದ್ದನು. ರಾಕೇಶ್, ಅಂಜಲಿ ಮತ್ತು ನವೀನ್ ಎಂಬ 2 ಸಹೋದರರೊಂದಿಗೆ ಸೇರಿ ಆ ಅರ್ಚನಾಳನ್ನು ರಹಸ್ಯವಾಗಿ ಕೊಂದಿದ್ದಾರೆ. ಕೊಲೆ ನಂತರ ಅವರ ದೇಹವನ್ನು ಬಿಸಾಡಿ ನದಿ ಸೇತುವೆ ಕೆಳಗೆ ತಳ್ಳಿ ಹೋಗಿದ್ದಾರೆ. ಪ್ರಕರಣದ ನಿಖರ ವಿಚಾರಣೆ ಮುಂದುವರೆದಿದ್ದು, ಆರೋಪಿಗಳನ್ನು ಮಾತ್ರ ಬಂಧಿಸಲಾಗಿದೆ. ಇನ್ನು 27 ವರ್ಷದ ಅರ್ಚನಾ 2 ದಿನಗಳ ಕಾಲ ಮಿಸ್ಸಿಂಗ್ ಆಗಿದ್ದಳು. ಅವಳ ದೇಹ ಚಿಕ್ಕಬಳ್ಳಾಪುರ ಜಿಲ್ಲೆಯ ನಾಮಗೊಂಡ್ಲ ಬಳಿ ಪತ್ತೆಯಾಗಿತ್ತು. ಪ್ರಕರಣ ದಾಖಲಿಸಿದ ಮಂಚನಹಳ್ಳಿ ಪೊಲೀಸ್ ಠಾಣೆ ತನಿಖೆ ನಡೆಸಿದ್ದರು. ಆರೋಪಿಗಳಾದವರು ಬೆಂಗಳೂರು ಮೂಲದ ಆಟೋ ಚಾಲಕ ರಾಕೇಶ್, ಅವನ ಗೆಳತಿ ನಿಹಾರಿಕಾ, ಸ್ನೇಹಿತ ಅಂಜಲಿ ಮತ್ತು ನವೀನ್. ಸಾಲ ತೀರಿಸಲು ರಾಕೇಶ್ ಚಿನ್ನಾಭರಣ ಕದಿಯಲು ಯೋಜನೆ ರೂಪಿಸಿದ್ದನು. ಕೊಲೆಗೆ ಸಂಬಂಧಪಟ್ಟ ಆರೋಪಿಗಳನ್ನು ಈಗಾಗಲೇ ಬಂಧಿಸಲಾಗಿದೆ. ಕೊಲೆ ಪ್ರಕರಣದ ಬಗ್ಗೆ ತನಿಖೆಗಳು ಸಹ ನಡೆಯುತ್ತಿವೆ. ಅರ್ಚನಾ ಮರಣ ಪ್ರಕರಣವು ಪ್ರಾರಂಭದಲ್ಲಿ ಯುಡಿಆರ್ ಪ್ರಕರಣವಾಗಿ ದಾಖಲಾಗಿತ್ತು. ಆದರೆ ನಂತರ ಕೊಲೆ ಪ್ರಕರಣವಾಗಿ ಪರಿಗಣಿಸಲಾಯಿತು. ಅರ್ಚನಾ ಕ್ಯಾಟರಿಂಗ್ ಉದ್ಯಮದಲ್ಲಿ ಸ್ವಾಗತಕಾರಳಾಗಿ ಕೆಲಸ ಮಾಡುತ್ತಿದ್ದಳು. ರಾಕೇಶ್ ಕೂಡ ಈ ಕ್ಷೇತ್ರದಲ್ಲಿ ಕೆಲಸ ಮಾಡುತ್ತಿದ್ದನು. ಕೊಲೆಗೆ ಮುನ್ನ ಅರ್ಚನಾ ತಂಗಿ ಮತ್ತು ರಾಕೇಶ್ ನಡುವೆ ವಿಡಿಯೋ ಕಾಲ್ ಮೂಲಕ ಸಂಪರ್ಕ ಇತ್ತು. ರಾಕೇಶ್ ಮತ್ತು ಅವನ ಗೆಳತಿ ನಿಹಾರಿಕಾ ಮುತ್ತೂಟ್ ಫೈನಾನ್ಸ್ನಲ್ಲಿ ಸಾಲ ಮಾಡಿಕೊಂಡಿದ್ದು, ಸಾಲದ ಒತ್ತಡದಿಂದಾಗಿ ಕೊಲೆ ಸಂಭವಿಸಿದೆ. ಆರೋಪಿಗಳು ಕೊಲೆ ಮಾಡಿದ ನಂತರ ದೇಹವನ್ನು ನದಿ ಸೇತುವೆಗೆ ಕೆಳಗೆ ಹಾಕಿ ಬಿಸಾಕಿದ್ದರು. ಪೊಲೀಸರು ಆರೋಪಿಗಳನ್ನು ಬಂಧಿಸಿ ಚಿನ್ನಾಭರಣ ಮತ್ತು ಹಣ ಇತ್ಯಾದಿ ವಸ್ತುಗಳನ್ನು ಜಪ್ತಿಗೊಳಿಸಿದ್ದಾರೆ. ಪ್ರಕರಣದ ಮುಂದಿನ ವಿಚಾರಣೆ ಮತ್ತು ನ್ಯಾಯಾಲಯದ ಪ್ರಕ್ರಿಯೆ ಮುಂದುವರಿಯುತ್ತಿದೆ.